ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಇರಾನಿನ ಮುಂದಿನ ಆಯತುಲ್ಲಾ ಅಂದರೆ ಸರ್ವೋಚ್ಚ ನಾಯಕ ಯಾರಾಗ್ತಾರೆ ಅನ್ನೋದು ಈಗ ಎದ್ದಿರೋ ಪ್ರಶ್ನೆ. ಈ ಮಧ್ಯೆ ಮಧ್ಯಂತರ ನಾಯಕತ್ವವನ್ನು ವಹಿಸಿಕೊಳ್ಳೋದಕ್ಕೆ ಇರಾನ್ ಒಬ್ಬ ಆಯತುಲ್ಲಾನನ್ನು ನೇಮಕ ಮಾಡಿಕೊಂಡಿದೆ. ಆದರೆ ಆತ ಹೆಚ್ಚು ದಿನಗಳ ಕಾಲ ಇರೋದಿಲ್ಲ. ಅಲ್ಲಿ ಪರ್ಮನೆಂಟ್ ಆಯತುಲ್ಲಾ ನೇಮಕ ಆಗಬೇಕು. ಅದಕ್ಕೆ ಸಾಕಷ್ಟು ಜನ ರೇಸಲ್ಲೂ ಇದ್ದಾರೆ. ಹಾಗಾದರೆ ಈ ಸರ್ವೋಚ್ಚ ನಾಯಕನನ್ನು ಯಾರು ನೇಮಕ ಮಾಡ್ತಾರೆ? ಆತನದ್ದು ಸೆಲೆಕ್ಷನ್ನ? ಈಗ ಮಧ್ಯಂತರ ನಾಯಕನಾಗಿರೋದು ಯಾರು? ಅಲ್ಲಿ ಸರ್ವೋಚ್ಚ ನಾಯಕನ ಹುದ್ದೆಯ ಸ್ಪರ್ಧೆಯಲ್ಲಿ ಯಾರೆಲ್ಲ ಇದ್ದಾರೆ? ಬನ್ನಿ ನೋಡೋಣ. ಇದರ ನಡುವೆ ನಿಮಗೊಂದು ಸಣ್ಣ ಮಾಹಿತಿಯನ್ನು ಕೊಡೋದಿದೆ. ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ವೈಷ್ಣೋದೇವಿ, ಅಮೃತ್ಸರ್ ಮತ್ತು ಕಾಶ್ಮೀರಕ್ಕೆ ಒಂದು ಟ್ರಿಪ್ ಅನ್ನು ಆಯೋಜಿಸಿದ್ದಾರೆ. ಕೇವಲ 64,500 ರೂಪಾಯಿಗಳಿಗೆ ವೈಷ್ಣೋದೇವಿ, ಅಮೃತ್ಸರ್, ಗೋಲ್ಡನ್ ಟೆಂಪಲ್, ವಾಘಾ ಬಾರ್ಡರ್, ಆರು ಮತ್ತು ಬೇತಾಬ್ ವ್ಯಾಲಿ, ಗುಲ್ಮಾರ್ಗ್, ಶ್ರೀನಗರ್ ಮತ್ತು ದಾಲ್ ಲೇಕ್ ಅನ್ನು ತೋರಿಸ್ತಾರೆ. 7 ರಾತ್ರಿ 8 ದಿನಗಳ ಟ್ರಿಪ್ ಇದು. ಇದರಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ಅಲ್ಲಿ ಸ್ಟೇ, ಊಟ ತಿಂಡಿಯ ವ್ಯವಸ್ಥೆ, ಸುಗಮವಾಗಿ ದೇವರ ದರ್ಶನ, ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಬೋಟಿಂಗ್ ಮತ್ತು ಆಟೋ ಚಾರ್ಜಸ್ ಇದೆಲ್ಲವನ್ನು ಕೂಡ ಅವರೇ ನೋಡ್ಕೋತಾರೆ. ಜೊತೆಗೆ 24 ಗಂಟೆಗಳ ಕಾಲ ಟೂರ್ ಮ್ಯಾನೇಜರ್ ಅಸಿಸ್ಟೆನ್ಸ್ ಕೂಡ ಇರುತ್ತೆ. ಹಿರಿಯ ನಾಗರಿಕರಿದ್ರೆ ಅವ್ರ ಬಗ್ಗೆ ವಿಶೇಷ ಗಮನವನ್ನು ಕೂಡ ಕೊಡಲಾಗುತ್ತೆ. ಹೊರಡೋ ದಿನ ಏಪ್ರಿಲ್ 11. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು 7028484666 7022284866 ನಂಬರ್ಗೆ ಕರೆ ಮಾಡಿ ನಿಮ್ಮ ಸೀಟನ್ನು ಕನ್ಫರ್ಮ್ ಮಾಡ್ಕೊಳ್ಳಿ. ಗೆಳೆಯರೆ, ಇರಾನಿನ ಸರ್ವೋಚ್ಚ ನಾಯಕ ಅಲಿ ಖಮೇನಿಯ ಸಾವು ಅಲ್ಲೊಂದು ನಿರ್ವಾತವನ್ನು ಸೃಷ್ಟಿ ಮಾಡಿದೆ. ಈಗ ಹೊಸ ನಾಯಕನನ್ನು ಆಯ್ಕೆ ಮಾಡ್ಕೋಬೇಕು. ಅಲ್ಲಿವರೆಗೆ ಇರಾನಿನ ಆಡಳಿತ, ಅವರು ಮಾಡ್ತಾ ಇರೋ ಸಂಘರ್ಷ ಎಲ್ಲ ಕೂಡ ಮುಂದುವರಿಬೇಕು ಅಂದರೆ ಮಧ್ಯಂತರ ನಾಯಕನ ಆಯ್ಕೆ ಆದರೂ ಆಗಬೇಕು. ಅಲ್ಲಿವರೆಗೆ ಗಾರ್ಡಿಯನ್ ಕೌನ್ಸಿಲ್ ಸದಸ್ಯರೊಬ್ಬರನ್ನು ಆಯ್ಕೆ ಮಾಡಿ ಅವರಿಗೆ ತಾತ್ಕಾಲಿಕವಾಗಿ ಅಧಿಕಾರ ಕೊಡೋ ಕೆಲಸ ನಡೆಯುತ್ತೆ. ಈಗ ಆ ಹುದ್ದೆಗೆ ಖಮೇನಿಯವರ ಅತ್ಯಾಪ್ತ ಗೆಳೆಯ ಅಲಿ ರೇಜಾ ಅರಾಫಿಯನ್ನು ನೇಮಕ ಮಾಡಲಾಗಿದೆ. ಇನ್ನು ಇರಾನಿನ ಸರ್ವೋಚ್ಚ ನಾಯಕ ಆಗಬೇಕು ಅಂತ ಕನಸು ಕಾಣ್ತಾ ಇದ್ದವರ ಪಟ್ಟಿ ಕೂಡ ಅಲ್ಲಿ ತುಂಬಾನೇ ದೊಡ್ಡದಿದೆ. ಇರಾನಿನ ಮಾಜಿ ಅಧ್ಯಕ್ಷ ಹಸನ್ ರೋಹಾನಿ ಹೆಸರು ಆ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿದೆ. ರೋಹಾನಿಗೆ ಈಗಾಗಲೇ ವಯಸ್ಸು 75 ದಾಟಿದೆ. ಹಿರಿಯ ನಾಯಕ. ಈ ಹಿಂದೆ ದೇಶದ ಅಧ್ಯಕ್ಷರಾಗಿದ್ದ ಅನುಭವ ಕೂಡ ಇದೆ. ಅಮೆರಿಕ ಹಾಗೂ ಇನ್ನಿತರ ದೇಶಗಳನ್ನು ಹೇಗೆ ನಿಭಾಯಿಸಬೇಕು ಅನ್ನೋದು ಗೊತ್ತಿದೆ. ಆದರೆ ಈತ ಕಟ್ಟರ್ ನಾಯಕ ಅಲ್ಲ, ಸ್ವಲ್ಪ ಮಾಡರೇಟ್ ನಾಯಕ ಅನ್ನಿಸ್ಕೊಳ್ತಾರೆ. ವೈಯಕ್ತಿಕ ಸ್ವಾತಂತ್ರ್ಯವನ್ನು ಬೆಂಬಲಿಸುವ ನಾಯಕ ಈ ರೋಹಾನಿ. ಹೀಗಾಗಿ ಈತನನ್ನು ಈ ಸಂದರ್ಭದಲ್ಲಿ ಸರ್ವೋಚ್ಚ ನಾಯಕನ ಸ್ಥಾನಕ್ಕೆ ಕೂಡಿಸೋದಕ್ಕೆ ರೆವಲ್ಯೂಷನರಿ ಗಾರ್ಡ್ಸ್ ಹಾಗೂ ಇನ್ನಿತರ ಕಟ್ಟರ್ ಇಸ್ಲಾಮಿಕ್ ಸದಸ್ಯರು ಒಪ್ಪುತ್ತಾರಾ ಅನ್ನೋದು ಪ್ರಶ್ನೆ. ಇನ್ನು ಎರಡನೇ ಹೆಸರು ಮೊಹಸಿನ್ ಅರಾಕಿಯದ್ದು. ಈತ ಆಯತುಲ್ಲಾ ಖಮೇನಿಯ ಅತ್ಯಾಪ್ತ, ಮೌಲ್ವಿ, ಇಸ್ಲಾಮಿಕ್ ಪಂಡಿತ ಹಾಗೂ ಉಪನ್ಯಾಸಕ ಕೂಡ. ಲಂಡನ್ನ ಇಸ್ಲಾಮಿಕ್ ಸೆಂಟರ್ನ ಮುಖ್ಯಸ್ಥನಾಗಿ ಕೂಡ ಈತ ಕೆಲಸ ಮಾಡಿದ್ದಾರೆ. ಸಾಕಷ್ಟು ಪುಸ್ತಕಗಳನ್ನು ಬರೆದಿದ್ದಾರೆ. ಜೊತೆಗೆ ಮಾನವ ಹಕ್ಕುಗಳ ಕಡು ವಿರೋಧಿ ಕೂಡ. ಕಳೆದ 21-22ರಲ್ಲಿ ಇರಾನ್ನಲ್ಲಿ ಹಿಜಾಬ್ ಗಲಭೆಗಳಾದವಲ್ಲ, ಆ ಸಂದರ್ಭದಲ್ಲಿ ಎಲ್ಲ ಪ್ರತಿಭಟನಾಕಾರರನ್ನ ನೇಣಿಗೆ ಹಾಕಬೇಕು ಅಂತ ವಾದ ಮಾಡಿದ್ದ ಮಹಾನುಭಾವ ಈತ. ಈತನ ಕಟ್ಟರ್ ಇಸ್ಲಾಮಿಕ್ ಗುಣಗಳಿವೆ ನೋಡಿ, ಇವೇ ಇರಾನ್ನಲ್ಲಿ ಈತನ ಸ್ಟ್ರೆಂತು. ಆದರೆ ಮೋಸ್ತಬಾ ಅಂದರೆ ಖಮೇನಿಯ ಮಗನ ಮುಂದೆ ಈ ಮೊಹಸಿನ್ ನಿಲ್ಲೋದು ಕಷ್ಟ ಆಗುತ್ತೆ. ಇನ್ನು ಅಲಿ ರೇಜಾ ಅರಾಫಿ, ಈತ ಕೂಡ ಅಲ್ಲಿನ ಅಸೆಂಬ್ಲಿ ಆಫ್ ಎಕ್ಸ್ಪರ್ಟ್ಸ್ನ ಸದಸ್ಯ ಆಗಿದ್ದಾನೆ. ಈತನ ತಂದೆ ದೊಡ್ಡ ಖಮೇನಿ ಅಂದರೆ ಮೊದಲ ಸರ್ವೋಚ್ಚ ನಾಯಕ ಆಯತುಲ್ಲಾ ರುಹಲ್ಲಾ ಖೊಮೇನಿಯ ಅತ್ಯಾಪ್ತ ಮಿತ್ರ ಅಂತ ಗುರುತಿಸ್ಕೊಂಡಿದ್ದ. ಹಾಗೆ ಇಂಟರ್ನ್ಯಾಷನಲ್ ಸೆಂಟರ್ ಫಾರ್ ಇಸ್ಲಾಮಿಕ್ ಸೈನ್ಸ್ನ ಅಧ್ಯಕ್ಷನಾಗಿದ್ದ. ಈತನನ್ನು ಇರಾನಿನ ಅಲ್ ಮುಸ್ತಫಾ ಇಂಟರ್ನ್ಯಾಷನಲ್ ಯೂನಿವರ್ಸಿಟಿಯ ಮುಖ್ಯಸ್ಥನನ್ನಾಗಿ ಮಾಡಲಾಗಿತ್ತು. ಇಸ್ಲಾಂ ಹಾಗೂ ಶಿಯಾ ಇಸ್ಲಾಮಿಕ್ ಐಡಿಯಾಲಜಿಯನ್ನು ವಿಶ್ವದಾದ್ಯಂತ ಪಸರಿಸುವ ದೊಡ್ಡ ಕೆಲಸವನ್ನು ಈತನಿಗೆ ವಹಿಸಲಾಗಿತ್ತು. ಈತ ಇಸ್ಲಾಮನ್ನು ಎಷ್ಟು ಪ್ರೀತಿ ಮಾಡ್ತಾನೋ, ಸುನ್ನಿ ಹಾಗೂ ಇನ್ನಿತರ ಮುಸ್ಲಿಮರನ್ನು, ಕ್ರೈಸ್ತ ಹಾಗೂ ಯಹೂದಿಗಳನ್ನು ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ದ್ವೇಷ ಕೂಡ ಮಾಡ್ತಾನೆ ಅಂತ ಹೇಳಲಾಗುತ್ತೆ. ಈತ ಕೂಡ ಈಗ ಸರ್ವೋಚ್ಚ ನಾಯಕನ ಹುದ್ದೆಗೆ ಕಾಂಪಿಟೇಟರ್ ಥರ ಕಾಣಿಸ್ಕೊಳ್ತಾ ಇದ್ದಾನೆ. ಇನ್ನು ಈ ಪಟ್ಟಿಯಲ್ಲಿ ಕಾಣುವ ಮತ್ತೊಂದು ಹೆಸರು ಸಾದಿಕ್ ಅರ್ದೇಶೀರ್ ಲಾರಿಜಾನಿಯದ್ದು. ಅಲಿ ಖಮೇನಿ ಅತ್ಯಾಪ್ತರ ಪೈಕಿ ಒಬ್ಬ. ಇರಾನಿನ ಕೋಮ್ ಯೂನಿವರ್ಸಿಟಿಯಲ್ಲಿ ಥಿಯೋಲಜಿ ಹಾಗೂ ಕಂಪ್ಯಾರಿಟಿವ್ ಫಿಲಾಸಫಿ ಪಾಠ ಮಾಡ್ತಾ ಇದ್ದ ಈ ಲಾರಿಜಾನಿ ಇರಾನಿನ ಸರ್ವೋಚ್ಚ ನ್ಯಾಯಮೂರ್ತಿಯಾಗಿ ಕೂಡ ಕೆಲಸ ಮಾಡಿದ ಅನುಭವವನ್ನು ಹೊಂದಿದ್ದಾರೆ. ಆದರೆ ಅಂತಾರಾಷ್ಟ್ರೀಯ ಸಂಬಂಧಗಳು, ಆಡಳಿತದ ಬಗ್ಗೆ ಈತನಿಗೆ ಅಂಥ ಅನುಭವ ಇಲ್ಲ. ಮೊನ್ನೆ ಇರಾನಿನ ಆಡಳಿತದ ಬಗ್ಗೆ ನಿರ್ಧಾರಗಳನ್ನು ತಗೊಳ್ಳೋದಕ್ಕೆ ನೇಮಕ ಮಾಡಿದ ಕಮಿಟಿಯಲ್ಲಿ ಖಮೇನಿ ಈ ಲಾರಿಜಾನಿಯನ್ನ ಪ್ರಮುಖನನ್ನಾಗಿ ನೇಮಕ ಮಾಡಿದರು. ಇನ್ನು ಈ ಪಟ್ಟಿಯಲ್ಲಿರೋ ಮತ್ತೊಂದು ಹೆಸರು ಮೊಹಮ್ಮದ್ ಮಹದಿ ಮಿರ್ಬಾಘೇರಿಯದ್ದು. ಈತ ಕೂಡ ಅಸೆಂಬ್ಲಿ ಆಫ್ ಎಕ್ಸ್ಪರ್ಟ್ನ ಸದಸ್ಯ ಆಗಿದ್ದಾನೆ. ಕೋಮ್ ವಿಶ್ವವಿದ್ಯಾಲಯದ ಮುಖ್ಯಸ್ಥ ಕೂಡ ಆಗಿದ್ದ ಈತನಿಗೆ ಅಧ್ಯಕ್ಷನಾಗೋದಕ್ಕಿರೋ ಏಕೈಕ ಕ್ವಾಲಿಫಿಕೇಷನ್ ಅಂದರೆ ಈತ ಆಯಾತುಲ್ಲಾ ಪದವಿಯನ್ನು ಪಡ್ಕೊಂಡಿದ್ದಾನೆ. ಆಯಾತುಲ್ಲಾ ಅನ್ನೋದು 12 ಶಿಯಾ ಪಂಗಡದ ಮತಗುರುಗಳಿಗೆ ಕೊಡಲಾಗುವ ಅತ್ಯುನ್ನತ ಗೌರವದ ಹುದ್ದೆ. ಅದನ್ನು ಈತ ಪಡ್ಕೊಂಡಿದ್ದಾನೆ.
ಇನ್ನು ಮತ್ತೊಂದು ಹೆಸರು ಹುಸೇನ್ ಖೊಮೈನಿಯದ್ದು. ಈತ ಮೊದಲ ಸರ್ವೋಚ್ಚ ನಾಯಕ ಆಯತುಲ್ಲಾ ರುಹಲ್ಲಾ ಖೊಮೈನಿಯ ಮೊಮ್ಮಗ. ಸದ್ಯಕ್ಕೆ ಕೋಮ್ ವಿಶ್ವವಿದ್ಯಾಲಯದಲ್ಲಿ ಪಾಠ ಮಾಡ್ತಾ ಇದ್ದಾನೆ. ಖೊಮೇನಿ ಕುಟುಂಬದ ಸಮಾಧಿಗಳ ಉಸ್ತುವಾರಿಯನ್ನು ಈತನಿಗೆ ವಹಿಸಲಾಗಿದೆ. ಈ ಹಿಂದಿನ ಅಧ್ಯಕ್ಷ ಮೊಹಮ್ಮದ್ ಅಹ್ಮದಿನೆಜಾದ್ ಜೊತೆ ಈತನಿಗೆ ವೈಮನಸ್ಯ ಭಿನ್ನಾಭಿಪ್ರಾಯಗಳಿದ್ವು. ಬಹಿರಂಗವಾಗಿ ಪರಸ್ಪರ ಆರೋಪ ಪ್ರತ್ಯಾರೋಪಗಳನ್ನು ಕೂಡ ಇವರಿಬ್ಬರು ಮಾಡಿಕೊಂಡಿದ್ರು. ಇರಾನ್ನ ರಾಜಕಾರಣದಲ್ಲಿ ರೆವಲ್ಯೂಷನರಿ ಗಾರ್ಡ್ಸ್ ಹಸ್ತಕ್ಷೇಪವನ್ನು ಮತ್ತು ಕಟ್ಟರ್ ಮತೀಯವಾದವನ್ನು ಈತ ವಿರೋಧಿಸ್ತಾನೆ. ಪಶ್ಚಿಮದ ದೇಶಗಳು ಹಾಗೂ ಜಗತ್ತಿನ ಇನ್ನಿತರ ದೇಶಗಳ ಜೊತೆ ಇರಾನ್ ಉತ್ತಮ ಸಂಬಂಧಗಳನ್ನು ಇಟ್ಟುಕೋಬೇಕು ಅಂತ ಈ ಜೂನಿಯರ್ ಖೊಮೇನಿ ಬಯಸ್ತಾನೆ ಮತ್ತು ದೇಶದ ಆರ್ಥಿಕ ಅಭಿವೃದ್ಧಿಗೆ ಕಟ್ಟರ್ವಾದ ಅಡ್ಡಿ ಆಗ್ತಾ ಇದೆ ಅನ್ನೋದು ಈತನ ನಿಲುವು. ಈ ಹಿಂದೆ ಅಸೆಂಬ್ಲಿ ಆಫ್ ಎಕ್ಸ್ಪರ್ಟ್ಸ್ಗೆ ಸ್ಪರ್ಧೆ ಮಾಡೋದಕ್ಕೆ ಈತ ಬಯಸಿದ್ದ. ಆದರೆ ಗಾರ್ಡಿಯನ್ ಕೌನ್ಸಿಲ್ ಈತನ ನಾಮಪತ್ರವನ್ನು ತಿರಸ್ಕರಿಸಿತು. ಈತನಿಗೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋ ಅವಕಾಶವನ್ನು ಕೊಡಲಿಲ್ಲ. ಆನಂತರ 2021 ಅಧ್ಯಕ್ಷೀಯ ಚುನಾವಣೆಗೆ ಈತ ಸ್ಪರ್ಧೆ ಮಾಡಬಯಸಿದ್ದ. ಆದರೆ ಸರ್ವೋಚ್ಚ ನಾಯಕ ಆಯತುಲ್ಲಾ ಅಲಿ ಖಮೆನೈ ಖುದ್ದು ಮಾತನಾಡಿ ಈತನನ್ನು ಸ್ಪರ್ಧೆಯಿಂದ ಹಿಂದೆ ಸರಿಯುವಂತೆ ಮಾಡಿದ್ದ. ಈಗ ಸರ್ವೋಚ್ಚ ನಾಯಕನಾಗೋದಕ್ಕೆ ಈತ ಕೂಡ ಸಿದ್ಧ ಆಗ್ತಾ ಇದ್ದಾನೆ. ಆದರೆ ಗಾರ್ಡಿಯನ್ ಕೌನ್ಸಿಲ್ ಅನುಮೋದನೆಯನ್ನು ಕೊಡಬೇಕು ಮತ್ತು ಅಸೆಂಬ್ಲಿ ಆಫ್ ಎಕ್ಸ್ಪರ್ಟ್ಸ್ ಈತನ ಪರ ಮತ ಚಲಾವಣೆ ಮಾಡಬೇಕು. ಆದರೆ ಅಲ್ಲಿ ಬರೀ ಕಟ್ಟರ್ವಾದಿಗಳೇ ತುಂಬಿರೋದ್ರಿಂದ ಈ ಲಿಬರಲ್ ಖೊಮೇನಿಗೆ ಅವಕಾಶ ಸಿಗೋದು ಅನುಮಾನ. ಸೊ ಈ ಎಲ್ಲ ಹೆಸರುಗಳನ್ನು ನೋಡಿದ ಮೇಲೆ ಅಲ್ಲಿ ಮುಂದಿನ ಸರ್ವೋಚ್ಚ ನಾಯಕನಾಗೋ ಎಲ್ಲ ಸಾಧ್ಯತೆಗಳು ಕಾಣ್ತಾ ಇರೋದು ಅಲಿ ಖೊಮೇನಿಯ ಮಗ ಮೋಸ್ತಬಾ ಖೊಮೇನಿಗೆ. ಈತನಿಗೆ IRGCಯ ಬೆಂಬಲ ಇದೆ. ಈ ಹಿಂದೆ ಡಿಫ್ಯಾಕ್ಟೋ ಆಡಳಿತಗಾರನಾಗಿ ಕೂಡ ಮೋಸ್ತಬಾ ಕೆಲಸ ಮಾಡಿದ್ದಾನೆ. ಆದರೆ ಆಯತುಲ್ಲಾ ಆಗೋದಕ್ಕೆ ಬೇಕಾದ ವಯಸ್ಸು ಮತ್ತು ಧಾರ್ಮಿಕ ಜ್ಞಾನದ ಅರ್ಹತೆ ಈತನಿಗಿಲ್ಲ. ಅದಿಲ್ಲ ಅಂದ ಕೂಡಲೇ ಇರಾನಿನ ಸರ್ವೋಚ್ಚ ನಾಯಕ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತಲೂ ಅಲ್ಲ. ಯಾಕೆಂದರೆ ಅಲಿ ಖೊಮೇನಿ ಕೂಡ ಸರ್ವೋಚ್ಚ ನಾಯಕನಾಗುವಾಗ ಆಯತುಲ್ಲಾ ಏನಾಗಿರಲಿಲ್ಲ. ಗೆಳೆಯರೆ, 12ರ ಶಿಯಾ ಪಂಥದಲ್ಲಿ ಸರ್ವೋಚ್ಚ ನಾಯಕನನ್ನು ಗ್ರ್ಯಾಂಡ್ ಆಯತುಲ್ಲಾ ಅಥವಾ ಮರ್ಜಾ ಎ ತಕ್ಲೀದ್ ಅಂತ ಕರೀತಾರೆ. ಹಾಗಂದರೆ ದೇವರ ಪ್ರತಿನಿಧಿ ಅಥವಾ ಅನುಕರಣೀಯ ವ್ಯಕ್ತಿ ಅಂತ ಅರ್ಥ. ಹೀಗೆ ಮರ್ಜಾ ಎ ತಕ್ಲೀದ್ ಆಗಬೇಕು ಅಂದರೆ ಆತ ಮೊದಲು ಮಜ್ತಹೀದ್ ಆಗಿರಬೇಕು. ಹಾಗಂದರೆ ಇಸ್ಲಾಮನ್ನು ಅರ್ಥ ಮಾಡಿಕೊಂಡು ಮತದ ವಿಷಯದಲ್ಲಿ ಸ್ವತಂತ್ರವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಶಕ್ತಿ ಸಾಮರ್ಥ್ಯಗಳು ಆತನಿಗಿರಬೇಕು. ಇಲ್ಲಿ 1989ರಲ್ಲಿ ಆಯತುಲ್ಲಾ ರುಹಲ್ಲಾ ಖೊಮೇನಿ ಸಾವಿಗೀಡಾದಾಗ ಇರಾನ್ನಲ್ಲಿ ಹಲವಾರು ಗ್ರ್ಯಾಂಡ್ ಆಯತುಲ್ಲಾಗಳಿದ್ದರು. ಆ ಸಮಯದಲ್ಲಿ ಈ ಖಮನೈ ಇನ್ನೂ ಆಯತುಲ್ಲಾ ಆಗಿರಲಿಲ್ಲ. ಆತ ಜಸ್ಟ್ ಹೊಜ್ಜತ್ ಅಲ್ ಇಸ್ಲಾಂ ಅಂದರೆ ಮಧ್ಯಮ ದರ್ಜೆಯ ಮೌಲ್ವಿ ಮಾತ್ರ ಆಗಿದ್ದರು. ಮರ್ಜಾ ಎ ತಕ್ಲೀದ್ ಆಗದ ವ್ಯಕ್ತಿಯನ್ನು ಇರಾನಿನ ಸುಪ್ರೀಂ ಲೀಡರ್ ಮಾಡೋದಕ್ಕೆ ಸಾಧ್ಯ ಇರಲಿಲ್ಲ. ಆದರೆ ಅಲ್ಲಿ ಅವತ್ತಿನ ರಾಜಕೀಯ ಸನ್ನಿವೇಶಗಳು ಬೇರೆ ಥರ ನಿರ್ಮಾಣ ಆದವು. ಖೊಮೇನಿ ತಮ್ಮ ಉತ್ತರಾಧಿಕಾರಿಯಾಗಬೇಕಿದ್ದ ಆಯತುಲ್ಲಾ ಹುಸೈನ್ ಅಲಿ ಮೊಂತಜೇರಿ ಜೊತೆ ರಾಜಕೀಯ ವೈಷಮ್ಯವನ್ನು ಬೆಳೆಸ್ಕೊಂಡ್ರು ಮತ್ತು ಆತನನ್ನು ಹುದ್ದೆಯಿಂದ ವಜಾ ಕೂಡ ಮಾಡಿದರು. ಹಾಗೆ ಅವತ್ತಿನ ಅಧ್ಯಕ್ಷ ಅಲಿ ಖಮೆನೈ ಸರ್ವೋಚ್ಚ ನಾಯಕನನ್ನು ಆಯ್ಕೆ ಮಾಡುವ ಸಮಿತಿಯ ವಿಶ್ವಾಸವನ್ನು ಗಳಿಸ್ಕೊಂಡ್ರು. ಅದಕ್ಕೂ ಮೊದಲು ರೆವಲ್ಯೂಷನರಿ ಗಾರ್ಡ್ಸಲ್ಲಿ ಕೂಡ ಆತ ಕೆಲಸ ಮಾಡಿದ್ರಿಂದ IRGC ಕೂಡ ಈ ಖಮೆನೈ ಬೆಂಬಲಕ್ಕೆ ನಿಂತುಕೊಳ್ತು. ಅಸೆಂಬ್ಲಿ ಆಫ್ ಎಕ್ಸ್ಪರ್ಟ್ಸ್ ಅಲ್ಲಿದ್ದ 88 ಮಂದಿ ವಿದ್ವಾಂಸರ ಪೈಕಿ 74 ಮಂದಿಯಲ್ಲಿ ಮತ ಚಲಾವಣೆ ಮಾಡಿದರು. ಅವರ ಪೈಕಿ 60 ಮತಗಳು ಈ ಖಮೆನೈಗೆ ಬಂದವು. ಹೀಗೆ ಅಲಿ ಖಮೆನೈ ಇರಾನಿನ ಸರ್ವೋಚ್ಚ ನಾಯಕರಾಗಿ ಆಯ್ಕೆ ಆದರು. ಆನಂತರ ಅಲ್ಲಿನ ಸಂವಿಧಾನದಲ್ಲಿ ಬದಲಾವಣೆಗಳನ್ನು ಮಾಡಲಾಯಿತು. ಮರ್ಜಾ ಎ ತಕ್ಲೀದ್ ಆಗದೆ ಕೂಡ ಇರಾನಿನ ಸರ್ವೋಚ್ಚ ನಾಯಕ ಆಗೋದಕ್ಕೆ ಸಂವಿಧಾನ ಅವಕಾಶವನ್ನು ಕಲ್ಪಿಸಿಕೊಡ್ತು. ಈ ಅಲಿ ಖಮೇನಿಯನ್ನು ಆಯತುಲ್ಲಾ ಪದವಿಗೆ ಆ ನಂತರ ಅಪ್ಗ್ರೇಡ್ ಕೂಡ ಮಾಡಲಾಯಿತು. ಇನ್ನು ಈಗ ಕೂಡ ಅಲಿ ಖಮೆನೈ ವಿಷಯದಲ್ಲಿ ಏನಾಯಿತು ಅದೇ ಆತನ ಮಗ ಮೋಸ್ತಬಾ ಖಮೆನೈ ವಿಷಯದಲ್ಲೂ. ಆದರೆ ಈ ಮೋಸ್ತಬಾ ಆಯತುಲ್ಲಾ ಆಗದೆ ಕೂಡ ಸರ್ವೋಚ್ಚ ನಾಯಕನಾಗೋದಕ್ಕೆ ಅವಕಾಶ ಆಗುತ್ತೆ. ಇನ್ನು ಇಲ್ಲಿನ ಸರ್ವೋಚ್ಚ ನಾಯಕನನ್ನು ಆಯ್ಕೆ ಮಾಡೋದು 88 ಸದಸ್ಯರ ಅಸೆಂಬ್ಲಿ ಆಫ್ ಎಕ್ಸ್ಪರ್ಟ್ಸ್ ಅಥವಾ ಧಾರ್ಮಿಕ ಮುಖ್ಯಸ್ಥರ ಕೂಟ. ಸರ್ವೋಚ್ಚ ನಾಯಕನ ಸ್ಥಾನಕ್ಕೆ ಸ್ಪರ್ಧೆ ಮಾಡೋ ಅಭ್ಯರ್ಥಿ ಕಡ್ಡಾಯವಾಗಿ ಹಿರಿಯ ಶಿಯಾ ಮೌಲ್ವಿ ಆಗಿರಬೇಕು. ರಾಜಕೀಯ ಸಾಮರ್ಥ್ಯ, ನೈತಿಕತೆ ಮತ್ತು ಇಸ್ಲಾಮಿಕ್ ರಿಪಬ್ಲಿಕ್ಗೆ ನಿಷ್ಠೆಯನ್ನು ಹೊಂದಿರಬೇಕು. ಹಾಗೆ ಈ ಕೌನ್ಸಿಲ್ ವಿಶ್ವಾಸವನ್ನು ಯಾರು ಗಳಿಸ್ತಾರೋ ಅಂಥವರು ಸರ್ವೋಚ್ಚ ನಾಯಕರಾಗಿ ಆಯ್ಕೆ ಆಗ್ತಾರೆ. ಇನ್ನು ಇರಾನ್ನಲ್ಲಿ ವಂಶ ಪಾರಂಪರ್ಯ ಆಡಳಿತವನ್ನು ಇಸ್ಲಾಮಿಕ್ ರಿಪಬ್ಲಿಕ್ ಒಪ್ಪೋದಿಲ್ಲ ಅಂತ ಹೇಳ್ತಾರೆ. ಸೊ ಖಮೆನೈ ಮಗ ಹಠಕ್ಕೆ ಬಿದ್ದು IRGCಯ ಬೆಂಬಲವನ್ನೂ ಪಡ್ಕೊಂಡು ಇಲ್ಲಿ ಅಕಸ್ಮಾತ್ ಸರ್ವೋಚ್ಚ ನಾಯಕ ಆದರೂ
ಅಲ್ಲಿನ ಆಡಳಿತದಲ್ಲಿ ನಾಯಕತ್ವದಲ್ಲಿ ಭಿನ್ನಾಭಿಪ್ರಾಯಗಳು ಬಿರುಕು ಉಂಟಾಗೋ ಸಾಧ್ಯತೆಗಳು ಖಂಡಿತ ಇರುತ್ತವೆ. ಇನ್ನು ಅಲಿ ಖಮೆನೈ ಬದುಕಿದ್ದಾಗಲೇ ಅಲ್ಲಿ ಮೂವರನ್ನ ತಮ್ಮ ಉತ್ತರಾಧಿಕಾರಿಗಳಾಗಬಲ್ಲವರು ಅಂತ ಆತ ಹೆಸರಿಸಿದ್ರಂತೆ. ಅದರಲ್ಲಿ ಗುಲಾಂ ಹುಸೇನ್ ಮೆಹಸನಿ, ಅಸ್ಗರ್ ಹೆಜಾಜಿ, ಹಸನ್ ಖೊಮೇನಿ, ಇನ್ನು ಈಗ ಖಮೆನೈ ಸಾವಿಗೀಡಾಗಿದ್ದಾರೆ. ಹೀಗಾಗಿ ಆಡಳಿತವನ್ನು ನೋಡಿಕೊಳ್ಳೋದಕ್ಕೊಂದು ವ್ಯವಸ್ಥೆಯನ್ನ ಇರಾನ್ ಮಾಡಿಕೊಂಡಿದೆ. ಅದರಲ್ಲಿ ಅಧ್ಯಕ್ಷ ಪೆಜೆಶ್ಕಿಯಾನ್, ನ್ಯಾಯಾಂಗದ ಮುಖ್ಯಸ್ಥ ಗುಲಾಂ ಹುಸೇನ್ ಮೆಹಸನಿ ಹಾಗೂ ಗಾರ್ಡಿಯನ್ ಕೌನ್ಸಿಲ್ನಿಂದ ಆಯತುಲ್ಲಾ ಆಲಿ ರೇಜಾ ಅರಾಫಿ ಅವರನ್ನು ಮಧ್ಯಂತರ ಮುಖ್ಯಸ್ಥನನ್ನಾಗಿ ನೇಮಕ ಮಾಡಲಾಗಿದೆ. ಈತ ಮುಂದಿನ ಆಯತುಲ್ಲಾ ನೇಮಕ ಆಗೋವರೆಗೆ ಆಡಳಿತದ ಜವಾಬ್ದಾರಿಯನ್ನು ನೋಡ್ಕೋತಾರೆ. ಈತ ಗಾರ್ಡಿಯನ್ ಕೌನ್ಸಿಲ್ನ ಸದಸ್ಯರೂ ಆಗಿದ್ದವರು. ಗಾರ್ಡಿಯನ್ ಕೌನ್ಸಿಲ್ ಅನ್ನೋದು ಇರಾನಿನ ಆಡಳಿತದಲ್ಲಿ ತುಂಬ ಪ್ರಾಮುಖ್ಯತೆಯನ್ನು ಪಡ್ಕೊಂಡ ಸಂಸ್ಥೆ. ಇದು ಆಯತುಲ್ಲಾ ಮತ್ತು ಚುನಾಯಿತ ಸರ್ಕಾರದ ನಡುವಿನ ಕೊಂಡಿಯಂತೆ ಕೆಲಸ ಮಾಡುತ್ತೆ. ಇಲ್ಲಿ ಅಧ್ಯಕ್ಷೀಯ ಚುನಾವಣೆಗೆ ಯಾರೇ ಸ್ಪರ್ಧೆ ಮಾಡಿದರೂ ಅವರ ಅಭ್ಯರ್ಥಿತ್ವವನ್ನು ಈ ಗಾರ್ಡಿಯನ್ ಕೌನ್ಸಿಲ್ ಮಾನ್ಯ ಮಾಡಬೇಕು, ಇಲ್ಲದೇ ಇದ್ದರೆ ಸ್ಪರ್ಧೆಗೆ ಅವಕಾಶ ಇರೋದಿಲ್ಲ. ಅಂದರೆ ಇದು ಚುನಾವಣಾ ಆಯೋಗದ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಹಾಗೆ ಅಲ್ಲಿನ ಪಾರ್ಲಿಮೆಂಟ್ ಯಾವುದೇ ಕಾನೂನನ್ನು ರಚನೆ ಮಾಡಿದರೂ ಅದನ್ನು ಈ ಗಾರ್ಡಿಯನ್ ಕೌನ್ಸಿಲ್ಗೆ ಕಳುಹಿಸಬೇಕು. ಕೌನ್ಸಿಲ್ ಆ ಕಾನೂನಿನ ಬಗ್ಗೆ ಪರಿಶೀಲನೆಯನ್ನು ಮಾಡಿ ಓಕೆ ಅಂತ ಹೇಳಿದರೆ ಮಾತ್ರ ಅದು ಕಾನೂನಾಗುತ್ತೆ, ಇಲ್ಲದೇ ಇದ್ದರೆ ಆಗೋದಿಲ್ಲ. ಜೊತೆಗೆ ಇರಾನಿನ ಸಂವಿಧಾನವನ್ನು ಸಂದರ್ಭಕ್ಕೆ ಅನುಗುಣವಾಗಿ ಇಂಟರ್ಪ್ರಿಟ್ ಮಾಡೋ ಅಧಿಕಾರ ಕೂಡ ಇದೇ ಗಾರ್ಡಿಯನ್ ಕೌನ್ಸಿಲ್ಗಿದೆ. ಅಂದರೆ ಇದು ಇರಾನಿನ ಇಸ್ಲಾಮಿಕ್ ಕಾನೂನುಗಳು ಹಾಗೂ ಮೂಲ ಗುಣವನ್ನು ಕಾಪಾಡೋದಕ್ಕಿರುವ ಒಂದು ಸಂಸ್ಥೆ. ಆ ಸಂಸ್ಥೆಯ ಸದಸ್ಯರೊಬ್ಬರನ್ನು ಸರ್ವೋಚ್ಚ ನಾಯಕನ ಗೈರು ಅಥವಾ ಆತ ಸಾವಿಗೀಡಾದ ಸಂದರ್ಭದಲ್ಲಿ ಮಧ್ಯಂತರ ಸರ್ಕಾರದ ಮುಖ್ಯಸ್ಥನನ್ನಾಗಿ ನೇಮಕ ಮಾಡಲಾಗುತ್ತೆ. ಅದಕ್ಕೀಗ ಆಲಿ ರೇಜಾ ಅರಾಫಿ ಬಂದು ಕೂತಿದ್ದಾರೆ. ಈತ ಕಾಯಂ ಆಯತುಲ್ಲಾ ಸ್ಥಾನದ ಆಕಾಂಕ್ಷಿ ಕೂಡ. ಈ ಹಿಂದಿನ ಆಯತುಲ್ಲಾ ರೋಹಲ್ಲಾ ಖೊಮೇನಿಯ ಅತ್ಯಾಪ್ತ ವಲಯದಲ್ಲಿ ಈ ಅರಾಫಿ ಇದ್ದರು. ಈಗ ಮೊಸ್ತಬಾ ಒಪ್ಪಿದರೆ ಆತ ಸ್ಪರ್ಧೆಯಿಂದ ಹಿಂದೆ ಸರಿದ್ರೆ ಈ ಅರಾಫಿ ಅಲ್ಲಿ ಮುಂದೆ ಕೂಡ ಸರ್ವೋಚ್ಚ ನಾಯಕನಾಗಿ ಮುಂದುವರಿಯೋದಕ್ಕೆ ಅವಕಾಶಗಳಿರುತ್ತವೆ. ಇದು ಗೆಳೆಯರೆ ಇರಾನಿನ ಸರ್ವೋಚ್ಚ ನಾಯಕನ ಆಯ್ಕೆ ಪ್ರಕ್ರಿಯೆಯ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.